ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರು ಇದ್ದಾರೆ. ಸರ್, ಇವತ್ತು ಸಭೆಯನ್ನು ಮಾಡಿದಿರಿ. ಸಭೆ ಮುಖ್ಯ ಉದ್ದೇಶ ಏನು ಸರ್? ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀವಿ. ಒಂದು, ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಅಸ್ಥಿರವಾಗಿದೆ, ಟೇಕಪ್ ಆಗಿಲ್ಲ. ಅದರ ವಿರುದ್ಧ ಭ್ರಷ್ಟಾಚಾರಗಳು, ಮೂಢ ಹಗರಣ, ವಾಲ್ಮೀಕಿ, ವಕ್ಫ್, ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಕ್ಕೂ ನೆಕ್ಸ್ಟ್ ಭಾರತೀಯ ಜನತಾ ಪಾರ್ಟಿ ಏನು ಅಧಿಕಾರಕ್ಕೆ ಬರಬೇಕು, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಉತ್ತಮ ಸಂಘಟನೆ ಮಾಡಿದರೆ ಪಾದಯಾತ್ರೆ ಮುಖಾಂತರ ಹೋರಾಟದ ಪ್ರತಿಫಲ ಸೈಟ್ ವಾಪಸ್ ಕೊಡಿದ್ದಾರೆ. ಮೂಢ ಸ್ಕ್ಯಾಮ್, ನಾಗೇಂದ್ರ ರಾಜೀನಾಮೆ ಕೊಟ್ಟು ವಾಲ್ಮೀಕಿ, ವಕ್ಫ್ ಆಸ್ತಿ ಹಿಂಪಡಿತೀವಿ ಅಂತ ಹೇಳಿದ್ರು. 16 ಹೋರಾಟಗಳಲ್ಲಿ ವಿಜೇಂದ್ರ ಸಾರಥ್ಯದಲ್ಲಿ ಯಶಸ್ವಿಯಾಗಿದ್ವಿ. 3 ತಂಡಗಳು ಈಗಾಗಲೇ, ಮೊದಲನೇ ತಂಡ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು, ಎರಡನೇ ತಂಡ ಸನ್ಮಾನ್ಯ ಆರ್ ಅಶೋಕ್ ಪ್ರತಿಪಕ್ಷ ನಾಯಕರು, ಇನ್ನು ಮೂರನೇದು ಮೇಲ್ಮನೆ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಆಗಿದೆ. ಆಗ ತಂಡಗಳಾಗಿದೆ. ಆದರೆ ನಾವೆಲ್ಲ ಹೋಗ್ಬೇಕು. ರಾಜ್ಯ ಸರ್ಕಾರ ತನ್ನಷ್ಟೇ ತಾನೇ ಬಿದ್ದೋಗುತ್ತೆ. ಸುಮ್ಮನೆ 50 ಕೋಟಿ 100 ಕೋಟಿ ಸುಳ್ಳು ಯಾರು MLAಗಳು ಕುರಿಕೋಣಗಳ ಮಾರಾಟಕ್ಕೆ ಇಟ್ಟಿದಾರ. ಇವ್ರು ಹೇಳೋದು ನೋಡಿದ್ರೆ ಕೆಲವ್ರು ಶಾಸಕರು ಹೇಳಿಕೆ ಕೊಡೋದು ನೋಡಿ, ಕೆಲವ್ರು ಇಲ್ಲ ಅಂತಾರೆ, ಡಿನೇ ಮಾಡಿದ್ರು, ಸುಳ್ಳು ಅಂತ ಹೇಳಿದ್ರೆ. ಇನ್ನು 100 ಕೋಟಿ 50 ಕೋಟಿ ಕೊಟ್ಟರೆ ಬಂದ್ಬಿಡ್ತೀವಿ ಅಂತೇಳಿ ಇವರಾಗಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂತಿದ್ದಾರೆ. BJP ಯಾರು ಸಂಪರ್ಕ ಮಾಡಿಲ್ಲ. ನಿಮ್ಮ ಸಭೆ ಬರೀ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟನ ಅಥವಾ ಪಕ್ಷದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನುವಂಥದ್ದು? ಯಾಕಂದ್ರೆ ಒಂದ್ ಕಡೆ ಯತ್ನಾಳ್ ಅವ್ರ ಟೀಮ್ ಅವರು ಸಭೆಯನ್ನು ಮಾಡ್ತಿದ್ದಾರೆ, ಪ್ರತ್ಯೇಕವಾಗಿ ವಕ್ಫ್ ಪ್ರವಾಸವನ್ನು ಮಾಡುವಂತ ಕೂಡ ಸಜ್ಜಾಗಿದ್ದಾರೆ. ಅವ್ರ ಪ್ರತ್ಯೇಕ ಹೋರಾಟಕ್ಕೆ ತಮ್ಮ ಬೆಂಬಲ ಇದೆಯಾ? ಪಕ್ಷದಲ್ಲೇ ಒಟ್ಟಾಗಿ ಹೋಗ್ಬೇಕಾ ಹೇಗೆ ಅಂತ ಏನ್ ಹೇಳ್ತೀರಿ ಸರ್? ಕೇಂದ್ರದ ಇವರಷ್ಟು ಇವರೇ ಪ್ಲಾಂಟ್ ಮಾಡ್ಕೊಂಡಿದ್ದಾರೆ. ಕೇಂದ್ರದ ವರಿಷ್ಠರು ಸಪರೇಟ್ ಅವಕಾಶ ಕೊಡೋದೂ ಇಲ್ಲ. ರಾಜ್ಯದ ಅಧ್ಯಕ್ಷ ಯಾಕೆ ಮಾಡಕ್ಕೆ ಅಪಾಯಿಂಟ್ಮೆಂಟ್ ಮಾಡಬೇಕು? ಮಾಡಿದ್ದು ನರೇಂದ್ರ ಮೋದಿ ಅವರು, ಅಮಿತ್ ಶಾ, ನಡ್ಡಾರವರು, BL ಸಂತೋಷ್ ಜಿ ಅವರು. ರಾಜ್ಯದ ಅಧ್ಯಕ್ಷ ಮೇಲೆ ಒಪ್ಕೋಬೇಕು. ಇವರು ಮಾಡಿದ್ರೆ ಎಲ್ಲರೂ ಒಪ್ಕೊಂಡಿರ್ತಾನೆ. ಇವರು ಸಪರೇಟು ಸ್ವಪ್ರತಿಷ್ಠೆಗೋಸ್ಕರ ಇವ್ರು ಸ್ವಂತ ಬೇಳೆಕಾಳು ಬೇಯಿಸೋಕ್ಕೋಸ್ಕರ ವಿನಾಕಾರಣ ವಿಜೇಂದ್ರ ಯಡಿಯೂರಪ್ಪನ ಮೇಲೆ ಆರೋಪ ಮಾಡೋದು. ಹಿಂಗಾಗಿ BJP 65 ಸ್ಥಾನಕ್ಕೆ ಬಂದಿಲ್ಲಿ. ಇವರು ಅಧಿವೇಶನದ ಒಳಗೆ ಹೊರಗೆ ಈ ರೀತಿ ಹೇಳಿಕೆ ಕೊಟ್ಟು ಗೊಂದಲದಿಂದ ಬಂತು. ಇನ್ನು ಮುಂದೆ ಆದ್ರೆ ಕೈ ಬಿಡಬೇಕು. ಈ ವಕ್ಫ್ ಹೋರಾಟ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ 3 ತಂಡಗಳು, ಅವರೊಂದು ಛಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್, ಮತ್ತು ಇವ್ರು ಹೇಳ್ತಾರೆ ಹೈಜಾಕ್ ಮಾಡಿದ್ರೆ ಅಂತ. ಹೈಜಾಕ್ ಮಾಡಿಲ್ಲ. ಮೊದಲನೇ ಹಂತದಲ್ಲಿ ಗೋವಿಂದ್ ಕಾರಜೋಳರನ್ನ ಬಿಜಾಪುರ ಕಳಿಸ್ಕೊಡಿದ್ರು ತಂಡ ಮಾಡಿ, ರಾಜ್ಯದ ಅಧ್ಯಕ್ಷರು. ಎರಡನೇ ಹಂತದಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಗಳಾಗಿದೆ. 21, 22ಕ್ಕೂ ನಾಳೆ ಮತ್ತೆ ಹೋರಾಟ ಶುರುವಾಗುತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ. ಇದ್ರ ಜೊತೆಗೆ 3 ತಂಡಗಳು ಪ್ರವಾಸ ಆಗಿದೆ, ಅದು ಸಹ ಪ್ರಾರಂಭ ಆಗುತ್ತೆ. ಹಾಗಾಗಿ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಒಪ್ಕೋಬೇಕು. ಇದೇ ರೀತಿ ದಿನನಿತ್ಯ ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ಹೇಳಿಕೆ ಕೊಡ್ತಾರೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಇವರು ಕಾಂಗ್ರೆಸ್ ಪರವಾಗದರು ಅದು BJP ಪರವಾದ್ರು ಹೇಳ್ಬೇಕು, ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ನಾವು ಅನಿವಾರ್ಯವಾಗಿ ನಾವೆಲ್ಲ ಪ್ರವಾಸ ಮಾಡ್ತೀವಿ. ಯಾತಕ್ಕೋಸ್ಕರ ನಿಮ್ಮ ಪ್ರವಾಸ ಸರ್? ಪಾರ್ಟಿಗೋಸ್ಕರವಾಗ ಅಥವಾ ಸರ್ಕಾರದ ವಿರುದ್ಧವಾಗ? ಯಾಕಂದ್ರೆ ಒಂದ್ ಕಡೆಗೆ ಯತ್ನಾಳ್ ಅವರ ಟೀಮ್ ಏನ್ ಪ್ರವಾಸವನ್ನು ಮಾಡ್ತಿದಾರ, ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ನೀವು ಪ್ರವಾಸವನ್ನು ಮಾಡ್ತಿದ್ದೀರಾ. ಒಟ್ಟುಗೂಡು ಅಂದ್ರೆ ವಿಜೇಂದ್ರ ಅವರಿಗೆ ಬೆಂಬಲವನ್ನು ಕೊಡುವಂತ ನಿಟ್ಟಿನಲ್ಲಿ ಅಂತ. ಒಂದು ನಿಮಿಷ, ವಿಜೇಂದ್ರ ಅವರು ಕಾಂಗ್ರೆಸ್ ಸರ್ಕಾರದ ಹೋರಾಟ ಮಾಡ್ತಾರೆ. ಒಂದು, ಸರ್ಕಾರ ತನಿಷ್ಠ ತಾನೇ ಪತನ ಆಗುತ್ತೆ, ಅಸ್ಥಿರ ಆಗುತ್ತೆ, ಟೇಕಪ್ ಆಗಿಲ್ಲ. ಡೆವಲಪ್ಮೆಂಟ್ ದುಡ್ಡು ಕೊಟ್ಟಿಲ್ಲ, ಭ್ರಷ್ಟಾಚಾರ, ಈ ಪಂಚಭರವಸೆಗಳು ಹಣ ಹೊಂದಾಣಿಕೆ ಮಾಡೋಕ್ಕಾಗ್ತಿಲ್ಲ. 14 ಲಕ್ಷ BPL ಕಾರ್ಡ್ ವಾಪಸ್ ಪಡಿತಿದ್ದಾರೆ. ಇದ್ರ ವಿರುದ್ಧ ಒಂದು ನಮ್ಮ ಸಂಘಟನೆ ಪಕ್ಷದ ಅಧ್ಯಕ್ಷರ ಬೆಂಬಲ ಕೊಡ್ತೀವಿ. ಇನ್ನು ಎರಡನೇದು, ರಾಜ್ಯದ ಅಧ್ಯಕ್ಷರು ಆದಮೇಲೆ ಯಾರ್ಯಾದ್ರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಲ್ಲ. ಪಕ್ಷ ಕಡಿದು ಇವರಲ್ಲ, ಯಡಿಯೂರಪ್ಪನವರು ಸೈಕಲ್ ಪಾದಯಾತ್ರೆ, ಸೈಕಲ್ ತುಳಿದು, ಸ್ಕೂಟ್ರು ಓಡಿಸಿ, ಏನು ಒಂದು ಅಂಬಾಸಿಡರ್ ಕಾರ್, ಅದರಿಂದ ಪಕ್ಷವನ್ನು ಕಟ್ಟಿದ್ರು. ಇವ್ರು ಯಾರು ಹೇಳ್ತಾರಲ್ಲ, ನನಗತ್ತು ಹೇಳಿಕೆ ಕೊಡ್ತಾರಲ್ಲ, ಇವ್ರು ಯಾರು ಇದ್ದೇ ಅಲ್ಲಿ BJPಗೆ ಇದ್ದಿಲ್ಲ. ಸುಮ್ಮನೆ ವಾಜಪೇಯಿ ಸಚಿವ ಸಂಪುಟದಲ್ಲಿದ್ದೆ ನಾನು, BJP ಸರಿಯಾಗಿ ಇವ್ರಿಗೆ ಏನು ಮಾತಾಡಿ ವಿಜೇಂದ್ರ ಯಡಿಯೂರಪ್ಪನ ವಿರುದ್ಧ ಮಾತಾಡಿ ಯಾವ ನೈತಿಕ ಹಕ್ಕಿದೆ ನಿಮಗೆ? ನೈತಿಕ ಹಕ್ಕಿಲ್ಲ. ಒಟ್ಟಾಗಿ ಬನ್ನಿ, ಹೋಗೋಣ. ನೋಡಿ, ಈ ತಂಡಗಳಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರುಗಳು, ಹಾಲಿ ಮಾಜಿ MPಗಳು, ಶಾಸಕರುಗಳು, ಪಕ್ಷದ ಪದಾಧಿಕಾರಿಗಳು ಪಾಲ್ಗೊಂಡೈತಿ. ಎಲ್ಲರೂ ಆದರೆ ಬಂದು ಜಾಯಿನ್ ಆಗಬೇಕು. ಸಪ್ರೇಟ್ ತಂಡ ಸಾಧ್ಯವೇ ಇಲ್ಲ. ಸಪ್ರೇಟ್ ತಂಡ ಮಾಡಕ್ಕೆ ಹೆಂಗೆ ಅನುಮತಿ ಕೊಡ್ತಾರೆ? ಹಂಗೆ ನಾವೆಲ್ಲ ಹೋಗ್ಬೋದಾ? ಯಾರು ಪಕ್ಷಕ್ಕೆ ನೋಡಿ ಹೈಕಮಾಂಡ್ ದೂರ ಕೊಡ್ತೀರಾಗಿದ್ರೆ ಹೋಗ್ಬೇಡ್ರಿ, ಸಪ್ರೇಟ್ ಮಾಡಬಾರ್ದು ಅಂತ. ನೋಡೋಣ, ನಾವವ್ರನ್ನ ಮಾತಾಡಿ ದೊಡ್ಡರ್ ಮಾಡಕ್ ಅಡಿಯಿಲ್ಲ. ಪಕ್ಷ ಒಟ್ಟಾಗಿ ಹೋಗ್ಬೇಕು. ಇದೇ ರೀತಿ ಆದರೆ ಮುಂದೆ ಡೆಲ್ಲಿಗೆ ಹೋಗ್ತೀವಿ, ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ. ಅನೇಕ ಯಾತ್ರಾ ಸ್ಥಳಗಳು ಈಗಾಗಲೇ ಕುರುಡುಮಲೆ ಗಣೇಶನ ದೇವಸ್ಥಾನ ಮತ್ತು ಚಾಮುಂಡಿ ದರ್ಶನ ಮತ್ತು ಇನ್ನೊಂದು ಮುರುಡೇಶ್ವರ, ಈ ರೀತಿ ಹೋಗ್ಬೇಕು. ನಂತರ ಬೆಳಗಾಮಲ್ಲಿ ದೊಡ್ಡ ಸಂಖ್ಯೆ ಸೇರ್ಬೇಕು ಮಾಜಿಗಳು.
ಮತ್ತು ನೆಕ್ಸ್ಟ್ ಒಂದೊಂದು 2-3 ಹಂತದಲ್ಲಿ ಮಾಜಿಗಳು ಸೇರ್ತದೆ. ನೆಕ್ಸ್ಟ್ ಹಾಲ್ಗಳಿಗೆ ಸಂಪರ್ಕ ಮಾಡ್ತೀವಿ. ಸರ್ ಈಗ ಇನ್ನು ನೋಡಿ, ಈ ಏನು ವಕ್ಫ್ ಪ್ರಾರಂಭ ಮಾಡಿದ್ದೆ ವಿಜೇಂದ್ರ ಅವರು. 3 ತಂಡ ನೇಮಕ ಮಾಡಿ ಘೋಷಣೆ ಮಾಡೋದ್ರೊಳಗೆ ವಿಷಯ ಗೊತ್ತಾಗಿ ಸೊಂಡೂರು ಎಲೆಕ್ಷನ್ ಉಪಚುನಾವಣೆಯಲ್ಲಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ತಂಡಗಳು ಮಾಡ್ತೀವಿ ಅಂತ ಹೇಳಿದ್ರು. ಇದು ಗೊತ್ತಾಗಿ ಯಾರೋ ಒಬ್ಬೊಬ್ರು ಹೇಳೋರಿರ್ತಾರೆ. ಅದು ಗೊತ್ತಾಗಿ ತರಾತುರಿಲಿ ರಾಜ್ಯಾಧ್ಯಕ್ಷ 12:30 ಪತ್ರಿಕಾಗೋಷ್ಠಿ ಕರೆದಾರೆ. ಅದ್ರ ಪೂರ್ವದಲ್ಲಿ ಇವ್ರು ಪತ್ರಿಕಾಗೋಷ್ಠಿ ಕರೆದು ಅದನ್ನು ಹೈಜಾಕ್ ಮಾಡಕ್ಕೆ ಹೊರಟಿದ್ದಾರೆ. ಸಾಧ್ಯನೇ ಇಲ್ಲ. ರಾಜ್ಯದ ಅಧ್ಯಕ್ಷರು ಅಂತಿಮ, ರಾಷ್ಟ್ರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು, ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು, ಮಂಡಲದಲ್ಲಿ ಮಂಡಲ ಅಧ್ಯಕ್ಷರು. ಇದು ಸುಪ್ರೀಂ ಅಂದರೆ ಅವರು ಮಾಡಿದ್ದಲ್ಲ. ಅವರು ಎಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ವಿಜೇಂದ್ರ ಅವರು ಸಂಘಟನೆ ಮಾಡಿದರೆ ಪಕ್ಷಕ್ಕೆ ಬೂಸ್ಟ್ ಆಗಿದೆ. ಅವ್ರ ಅಧ್ಯಕ್ಷ ಏನು ಅನ್ಯಾಯ ಆಗಿದೆ. ಯಾಕೆ ಯಡಿಯೂರಪ್ಪನವ್ರ ಮಗ ಅಂತ ನೀವು ನೋಡ್ತಿಲ್ಲ? ಯಡಿಯೂರಪ್ಪನವ್ರ ಪಾರ್ಟಿ ಕಟ್ಟಿಲ್ವಾ? ಯಡಿಯೂರಪ್ಪನವ್ರ ಮಗ ಅಂತ ನೋಡಬೇಡ್ರಿ. ವಿಜೇಂದ್ರ ಅವರಿಗೆ ತಮ್ಮದೇ ಆದ ಒಂದು ವರ್ಚಸ್ಸಿದೆ. ಆ ವರ್ಚಸ್ಸಿನ ಮುಖಾಂತರ ಪಕ್ಷಕ್ಕೆ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನ ಯಾರು ವಿರೋಧ ಮಾಡ್ತಾರೆ? ಕೆಲವರು ಇಲ್ಲ ವಿಜೇಂದ್ರ ಡಿಸೆಂಬರ್ ನಡೀತಾರೆ. ಸಾಧ್ಯವೇ ಇಲ್ಲ. ಸೂರ್ಯಚಂದ್ರ ಎಷ್ಟೇ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಇನ್ನು ಮುಂದೆ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅದೇ ವಿಚಾರವಾಗಿ ಹೇಳೋಣ ಅನ್ಕೊಂಡು ನೀವು ಹೇಳ್ಬಿಟ್ರೆ, ಡಿಸೆಂಬರ್ನ ಇಲ್ಲ ಒಂದ್ ಕಡೆ ಒಂದಷ್ಟು ರಾಜ್ಯ ಬಿಜೆಪಿಲಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಒಂದ್ ಕಡೆ ನಿಮ್ಮ ಪಕ್ಷದಲ್ಲಿರತಕ್ಕಂಥ ಕೆಲ ನಾಯಕರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರು ಬದಲಾವಣೆ ಆಗಿ ಮತ್ತೊಬ್ರು ನೇಮಕ ಆಗ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆ ರೀತಿ ಆದ್ರೆ ಬೆಳವಣಿಗೆ ಆದ್ರೆ ತಮ್ಮ ನಡೆ ಏನಿರುತ್ತೆ ಅಂತ ಸರ್? ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ ನಡ್ಡಾರವರು, ಮೋದಿಯವರು ಮತ್ತು ಅಮಿತ್ ಶಾ ಅವರು, BL ಸಂತೋಷ್ ಅವರು ನೇಮಕ ಮಾಡಿದ್ದು ಟೆಂಪ್ರರಿ ಅರೇಂಜ್ಮೆಂಟ್ ಅಲ್ಲ. ಪಕ್ಷಕ್ಕೆ ಸಂಘಟನೆ ಬಲಿಷ್ಠ ಆಗಬೇಕು, ಆ ನಿಟ್ಟಿನಲ್ಲಿ ಮಾಡಿದರೆ ಮುಂದೆ ಮತ್ತೆ ಅವರ ಅಧ್ಯಕ್ಷರಾಗಿ ಮುಂದುವರಿತಾರೆ. ಇವರು ಅದೇ ಜಯೇಶ್ ಪಟೇಲ್ ಹೇಳ್ತಿದ್ದು ಯಾವುದೋ ಅಂತಾರೆ, ಗೂಳಿ ಕತೆ, ನರಿ ಕಾಯ್ತಂತೆ, ಅದಾಗುತ್ತೆ. ಈಗ ಅಧ್ಯಕ್ಷರಾಗಿ ಮುಂದುವರಿತಾರೆ. ಇದಿಷ್ಟು MP ರೇಣುಕಾಚಾರ್ಯ ಅವರ ಮಾತು. ಯಾವುದೇ ಕಾರಣಕ್ಕೂ ಕೂಡ ಏನು ಆಸೆಯನ್ನು ಇಟ್ಕೊಂಡಿದ್ದಾರೆ ಅದು ನನಸಾಗಲ್ಲ. ವಿಜೇಂದ್ರ ಅವರ ನಾಯಕತ್ವದಲ್ಲಿ ಸಮಗ್ರವಾಗಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಕೃಷ್ಣ, GV ನ್ಯೂಸ್ 18 ಕನ್ನಡ, ಬೆಂಗಳೂರು.